ಕೇರಳದಲ್ಲೂ ಮಳೆ ಅಬ್ಬರಿಸ್ತಾ ಇದೆ. ರಾಜ್ಯದ 3 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೊಚ್ಚಿಯ ಕಡಲ ತೀರದಲ್ಲೂ ಕೂಡ ಭಾರೀ ಪ್ರಮಾಣದ ಗಾಳಿ ಬೀಸ್ತಾ ಇದೆ. ತ್ರಿಶೂರ್, ಮಲಪುರಂ, ಕಾಸರಗೋಡು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಮಲಪುರಂನಲ್ಲೂ ಅಷ್ಟೇ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ತ್ರಿಶೂರ್ನಲ್ಲೂ ಬಹುತೇಕ ದೇವಸ್ಥಾನಗಳಲ್ಲೂ ಕೂಡ ಅರ್ಧ ಭಾಗ ಪ್ರವಾಹದಿಂದ ಆವೃತ ಆಗ್ತಾ ಇರೋದರ ದೃಶ್ಯ ಕೂಡ ಅಲ್ಲಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಇಡುಕ್ಕಿ ಡ್ಯಾಮ್ ಆವರಣದಲ್ಲೂ ಕೂಡ ಅಷ್ಟೇ ಇದೇ ಪರಿಸ್ಥಿತಿ ಇದೆ. ಕೆಲ ಕಡೆಗಳಲ್ಲಿ ಮಳೆ ಸಂಬಂಧಿತ ಹಾನಿಗಳು ಕೂಡ ದಾಖಲಾಗ್ತಾ ಇದೆ. ಕೇರಳ ಲಾಸ್ಟ್ ಒಂದು 6 ವರ್ಷದಿಂದ ಪ್ರಕೃತಿಯ ಮುನಿಸಿಗೆ ತುತ್ತಾಗಿರುವಂತಹ ರಾಜ್ಯ. ಮಳೆ ಸಂಬಂಧ ನೋಡಿ ಅಲ್ಲಿ ವಿಡಿಯೋವನ್ನು ಮಾಡ್ಕೊಳ್ತಾ ಇರ್ತಾರೆ. ವಿಡಿಯೋ ಮಾಡ್ಕೊಳ್ಳೋ ಸಂದರ್ಭದಲ್ಲೇ ನೋಡ್ತಾ ಇದ್ದ ಹಾಗೆ ಬಾವಿ ಇದ್ದ ಜಾಗನೇ ಕುಸಿದು ಹೋಗುತ್ತೆ. ಇಡೀ ಬಾವಿ ಕುಸಿದು ಕೆಳಗೆ ಹೋಗೋದನ್ನ, ಪಾತಾಳಕ್ಕೆ ಹೋಗೋದನ್ನ ಗಮನಿಸ್ತಿದ್ದೀರಾ ನೀವು. ಸೊ ಈ ಥರದ್ದು ಧರೆ ಕುಸಿತ ವಿಪರೀತವಾಗಿ ಕೇರಳ ಭಾಗದ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ನೀರು ಮಣ್ಣನ್ನ ಎಷ್ಟು ಮೆದು ಮಾಡ್ತಾ ಇದೆ, ಹೆಜ್ಜೆ ಹೆಜ್ಜೆಗೂ ಆತಂಕ ಇದೆ. ಕೇರಳ ಹಲವು ರೀತಿಯ ಗುಡ್ಡ ಕುಸಿತವನ್ನು ಕಂಡಿರುವಂತಹ ರಾಜ್ಯ. ಕಳೆದ 6 ವರ್ಷದಿಂದ ಕಟ್ಟಡಗಳು ಕುಸಿತಾ ಇರೋದು, ಪ್ರಳಯದಂತಹ ಸನ್ನಿವೇಶ ಕೇರಳದಲ್ಲಿ ಮತ್ತೆ ಸೃಷ್ಟಿಯಾಗುತ್ತಾ ಅನ್ನೋ ಆತಂಕ ಆರಂಭಿಕ ಹಂತದಲ್ಲೇ ನೋಡಿ ಅಲ್ಲಿ ನೋಡ್ತಾ ಇದ್ದ ಹಾಗೆ ಇಡೀ ಒಂದು ಕಟ್ಟಡ ಭೂಕುಸಿತಕ್ಕೆ ತುತ್ತಾಗಿ ಬೀಳೋದು. ಬ್ರಿಡ್ಜ್ ಕೂಡ ಅಷ್ಟೇ, ಕಟ್ಟಡ ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ಧರಾಶಾಹಿ ಆಗ್ತಾ ಇದೆ.